ಪಾರ್ಟಿಗೆ ನಾ ಹೇಳಲಿಕ್ಕೆ ಬಯಸೋದು, ಮೊದಲಿದ್ದು 2013 ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನು ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದರು. ಎರಡನೇದ್ದು, ಈ ಪ್ರಕರಣದ ಅಂದರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದನ್ನು ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಇಡಿ ಆ್ಯಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ಮಾಹಿತಿಯನ್ನು ಕಳಿಸ್ತಾರೆ. ಮತ್ತು ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದರೆ ಅವರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ದವರೇ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದು. ಸಿದ್ದರಾಮಯ್ಯನವ್ರಿಗೂ ಗೊತ್ತದ ಯಾರು ಕಳಿಸ್ಯಾರಂತ. ಯಾರಿಗೆ ಗೊತ್ತದ? ಸಿದ್ದರಾಮಯ್ಯನವ್ರು ಕೇಳ್ರಿ ಹೇಳ್ತಾರೆ, ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತು ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನಿನ ಚಟುವಟಿಕೆಯನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದಾರೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನು ಬೇಕಂತಲೇ ಕೊಟ್ಟು, ಮಾಹಿತಿ ಸಿಕ್ಕ ನಂತರ ಇಡೀದ ಕರ್ತವ್ಯ ಇದೆ, ಅವರು ವೆರಿಫೈ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪರಮೇಶ್ವರ್ ಅವರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಯಾವ ಉದ್ದೇಶವೂ ನಮ್ಮ ಸರ್ಕಾರಕ್ಕೆ ಇಲ್ಲ. ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಆವಾಗ ನಾನೇ ತಪ್ಪು ಮಾಡಲಿ, ಸಿದ್ದರಾಮಯ್ಯನವರೇ ತಪ್ಪು ಮಾಡಲಿ, ಪರಮೇಶ್ವರೇ ತಪ್ಪು ಮಾಡಲಿ, ನಮ್ಮ ಪಾರ್ಟಿಯವರೇ ಇನ್ಯಾರೇ ತಪ್ಪು ಮಾಡಲಿ, ಆವಾಗ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಎಲ್ಲದಕ್ಕೂ ರಾಜಕಾರಣ ಹೇಳಿಸಿದ್ರೆ ಆಮೇಲೆ ಭಾಳಷ್ಟು ಸಂಗತಿಗಳು ನಿಮ್ಮ ಪಾರ್ಟಿಯವ್ರು ಏನೇನು ಮಾಡ್ಯಾರ ಅಂತಂದ್ರೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ. ನೋಡ್ರಿ, ಇದರಲ್ಲಿ ನಾನು ಜಾಸ್ತಿ ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕಂದರೆ ಇದನ್ನು ನಾವು ಇಲ್ಲಿವರೆಗೆ ಪೊಲಿಟಿಸೈಸ್ ಮಾಡಿಲ್ಲ, ಮಾಡೋ ಇಚ್ಛೆನೂ ನಮಗಿಲ್ಲ. ಆದರೆ ನಾನು ಕೇಳೋದು, ನಮ್ಮ ಪಾಕಿಸ್ತಾನ ಅಂತ ಹೇಳ್ಯಾರ ಅವರು. ಯಾರು? ಖರ್ಗೆ ಸಾಹೇಬರು. ನಮ್ಮ ಪಾಕಿಸ್ತಾನ. ಹಿಂದೆ ಮಣಿಶಂಕರ್ ಅಯ್ಯರವರು ಪಾಕಿಸ್ತಾನದವ್ರು ಬಂದು ಸಹಾಯ ಮಾಡಿ ಮೋದಿಯವ್ರನ್ನ ತೆಗೆದು ಹಾಕ್ಬೇಕಂತ ಹೇಳಿದರು ಅಧಿಕಾರದಿಂದ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಎಷ್ಟು ವಿಮಾನ ಬಿದ್ದಾವೆ ಮತ್ತು ನೀವು ಮೊದಲೇ ಯಾಕೆ ತಿಳಿಸಿದ್ರಿ ಅಂತ. ಹಿಂಗೆ ಬಾಲಿಶವಾಗಿ ದೇಶ ಇವತ್ತು ಭಾಳ ಬಿಫಿಟ್ಟಿಂಗ್ ರಿಪ್ಲೈ, ಅತ್ಯಂತ ಯೋಗ್ಯವಾದಂಥ ಒಂದು ಉತ್ತರವನ್ನು ಕೊಟ್ಟಿದೆ. ಎಲ್ಲ ಜಾಗತಿಕ ಒತ್ತಡಗಳನ್ನು ಮೀರಿ ನಾವು ನಮ್ಮ ದೇಶದ ಜನರ ಸುರಕ್ಷತೆಯನ್ನು ಸಮರ್ಥಿಸಲಿಕ್ಕೆ ಒಂದು ಕಟ್ಟುನಿಟ್ಟಾದ ಉತ್ತರವನ್ನು ಕೊಟ್ಟಿದ್ದರು. ಬಾಯಿ ಬಂದಂಗೆ ಮಾತಾಡ್ಕೋದ್ರೆ ಹೇಳ್ತಾರೆ, ದೇಶದ ಮಿಲಿಟ್ರಿ ಮೇಲೆ ವಿಶ್ವಾಸ ಇಲ್ಲ ನಿಮಗೆ. 3 ಜನ ಮಿಲಿಟ್ರಿ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ಉಮಾ ಸಿಂಗ್ ಅವರು, ಖುರೇಶಿ ಅವರು ಮತ್ತು ಇನ್ನೊಬ್ಬರು ಅವ್ರದ್ದು ಯುಮಿಕಾ ಆಯಿತು, ಇನ್ನೊಬ್ಬರು ಜೆಂಟ್ಸ್ ಇದ್ರು, ಪುರುಷ ಅಧಿಕಾರಿ. ಇವರು 3 ಜನ ಕೂಡಿ ಸಾಕ್ಷಿ ಸಹಿತ ವಿವರ ಕೊಟ್ಟಾರೆ. ಇವರು ಚುಟ್ಪುಟ್ಟಂದು ಮಾತಾಡ್ತಾರೆ. ಅಂದರೆ ದೇಶದ ಇವತ್ತು ಒಂದು ಪರಾಕ್ರಮವನ್ನು ಕೊಂಡಾಡುವಂಥ ಮನಸ್ಥಿತಿನೂ ಇಲ್ಲ. ಅಂದರೆ ಮೋದಿಯ ನೇತೃತ್ವದಲ್ಲಿ ಆಗಿದೆ ಅಂಥೇಳಿ ದೇಶದ ಸಫಲತೆಯನ್ನು ಪ್ರೀತಿಸ್ಲಿಕ್ತಾ ಇಲ್ಲ, ದೇಶವನ್ನು ವಿರೋಧ ಮಾಡುವಂಥ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವ್ರು ಬಂದಾರೆ. ಆಯಿತು, ಚುಟ್ಪುಟ್ಟಂದು ಮಾತಾಡಿದ್ರಲ್ಲ, 300 ಜನ ಸತ್ತಿದ್ರಲ್ಲ ಮುಂಬೈದಾಗ. ನೀವೇನು ಭಾಳ ದೊಡ್ಡ ಪರಾಕ್ರಮ ಮಾಡಿದ್ರಿ. ಮತ್ತು ನಮ್ಮ ಕಾಲದಲ್ಲಿ 80% ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿ ಆಗ್ಯಾವ. ಕಾಶ್ಮೀರದ ಬಾರ್ಡರ್ದಲ್ಲಿ ಏನೋ ಘಟನೆಗಳಾಗ್ತಾ ಇದ್ದಾವೆ, ಅದರಲ್ಲಿಯೂ 70% ಕಮ್ಮಿ ಆಗಿದೆ. ಈ ರೀತಿಯ ಹೇಳಿಕೆಗಳು ನೋಡ್ರಿ ನೀವು. ಮೊದಲು ಮುಂಬೈ, ದಿಲ್ಲಿ, ಬೆಂಗಳೂರು, UPA ಕಾಲದಾಗ ನಾ ಹೇಳೋದು ಭಾಳ ಹಳೇದು ಹೇಳ್ತಾ ಇಲ್ಲ. ಆಮೇಲಿಂದ ಹೈದರಾಬಾದ್, ಪುಣೆ, ಸಂಕಟ ವಿಮೋಚನಾ ಮಂದಿರ ವಾರಣಾಸಿ, ಅಸ್ಸಾಂ, ಅಹಮದಾಬಾದ್ ಸ್ವಾಮಿನಾರಾಯಣ ಮಂದಿರ, ಇನ್ನೂ 10 ಹೆಸರು ಹೇಳ್ಬೋದು ನಾನು. ಸತತವಾಗಿ ನಡೋದು. ಏನು ಮಾಡಿದ್ರಿ? ಕ್ಯಾಂಡಲ್ ಮಾರ್ಚ್ ಹಚ್ಕೊಂಡು ಅಡ್ಡಾಡಿದವರು ಇವತ್ತು ಚುಟ್ಪುಟ್ ಕಾರ್ಯಾಚರಣೆ ಮಾತಾಡ್ತಾರೆ. ಭಾಳ ದುರ್ದೈವ ಇದೆ ದೇಶದ್ದು. ಅದಕ್ಕೆ ಇದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಸ್ವಲ್ಪ ನಾಲಿಗೆ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡಿದ್ರೆ ದೇಶದ ಮಿಲ್ಟ್ರಿ ಏನು ಮಾಡೋದು? ಆಯ್ತು, ನೀವು ಮೋದಿಗೆ ಕ್ರೆಡಿಟ್ ಕೊಡೋದಿಲ್ಲ ಅಂದಿರ, ಅದಕ್ಕೂ ನಾವು ತಕರಾರು ಅಂದಿಲ್ಲ. ಮಿಲ್ಟ್ರಿಯವರು, ನಮ್ಮ ದೇಶದ ಮಿಲ್ಟ್ರಿಯವರು ಇಷ್ಟೊಂದು ಸಾಹಸದಿಂದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಈ ಹಿಂದಿನ ಸರ್ಕಾರ ಅವಾಗೂ ಮಿಲಿಟರಿ ತಯಾರಿತ್ತು, ಕೊಟ್ಟಿರಲಿಲ್ಲ. ಈಗಿನ ಸರ್ಕಾರ ಕೊಟ್ಟಿದೆ. ಆದರೂ ನಿಮಗೆ ಮೋದಿಯವರಿಗೆ ನಾವು ಹೇಳೋದಿಲ್ಲ ಹೆಸರು. ಆಯ್ತು, ಕನಿಷ್ಠ ಸೈನ್ಯದ್ದಾದರೆ ಹೆಸರು ಇಡ್ರಲ್ಲ. ಚಿಲ್ಲರೆ ರಾಜಕಾರಣದಲ್ಲಿ
ಚಿಲ್ಲರೆ ರಾಜಕಾರಣ ಇದು. ಮತ್ತು ಅವರಿಗೆ ಮುಂಬೈದು ಗೊತ್ತಿರಲಿಲ್ಲ ಅಂತಾನೆ, ಖರ್ಗೆ ಅವ್ರ ಮಂತ್ರಿ ಇದ್ರಲ್ಲ. ಮತ್ತು ಎರಡನೇದು ಇನ್ನೊಂದು ಪಾಯಿಂಟ್ ಹೇಳಿ, ಚಿದಂಬರಂ ಏನು ಹೇಳ್ಯಾರ ಕೇಳ್ಕೊಂಬಿಡ ಅಂತ ಹೇಳಿದ್ರು. ಒಂದು ಆರ್ಟಿಕಲ್ ಬದಾರ, ಚಿದಂಬರಂ ನಿಮಗೂ ಬೇಕಂದ್ರೆ ಕಳಿಸ್ಕೊಡ್ತೇನೆ, ದೇಶ ಅತ್ಯಂತ ಕರೆಕ್ಟಾದ ಕ್ರಮ ತೆಗೆದುಕೊಂಡಿದೆ ಅಂತ ಚಿದಂಬರಂ ಹೇಳ್ಯಾರ. ಆ ನಂತರ ರಾಹುಲ್ ಗಾಂಧಿ ಏನು ಪ್ರಶ್ನೆ ಮಾಡ್ಯಾರ ಜಯಶಂಕರ್ ಅವರಿಗೆ, ಅದಕ್ಕೂ ಹೇಳ್ಯಾರ ಚಿದಂಬರಂ ಅವರು, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜಯಶಂಕರ್ ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಅಷ್ಟರ ಮೇಲೂ ಅವ್ರಿಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ದೇವರ ಕಾಂಗ್ರೆಸ್ ಪಾರ್ಟಿನ ದೇವರು ಕಾಪಾಡಲಿಕ್ಕೆ ಸಾಧ್ಯ. ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅಕಸ್ಮಾತಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ ಆ ಗಾದೆ ಮಾತು ನಿಮಗೆ ಒಪ್ಪಿರಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಅದ ಮತ್ತು ಕಾನೂನಿದೆ. ಅದರ ಒಬ್ಬ ವಿರೋಧ ಪಕ್ಷದ ನಾಯಕನ ಕಾರಿಗೆ ಮಸಿ ಬಳಿಯುವಂಥದ್ದು, ಗಂಟೆಗಟ್ಟಲೆ ಅವರನ್ನು ಗುಂಡಾಗರ್ದಿ ಮಾಡಿ ಒಳಗೆ ಕೊಡುವಂಥ ಪೊಲೀಸರು ಮೂಕ ಪ್ರೇಕ್ಷಕರಾಗೋದು, ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ವಿರೋಧ ಪಕ್ಷದ ನಾಯಕರ ಮೇಲೆ. ಇವರು ಭಾಳ ಇಲ್ಲ, ಅವ್ರು ಆ ಶಬ್ದ ಬೆಳೆಸಿದ್ರು. ಮೊದಲೇದು ಕಾನೂನಿದೆ, ಆದರೆ ನೀವೇನೇನು ಬಳಸಿದ್ರಿ? ಪ್ರಧಾನಮಂತ್ರಿಗಳಿಗೆ ಏನೇನು ಮಾತಾಡಿದ್ರಿ ನೀವು? ಸಿದ್ದರಾಮಯ್ಯನವರು ಕರ್ನಾಟಕ ಮತ್ತು ಲೋಕಸಭಾ ಚುನಾವಣೆ ಇದ್ದಾಗ ಪ್ರಧಾನಮಂತ್ರಿಗಳಿಗೆ ಏನು ಕರೆದಿದ್ದರು? ದೊಡ್ಡ ಖರ್ಗೆ ಅವರು. ಪೊಲೀಸರು ನಿಮ್ಮ ಕೈಯಲ್ಲಿದ್ದಾರೆ, ಸರ್ಕಾರ ನಿಮ್ಮದಿದೆ ಅಂಥೇಳಿ ನಾನು ಅಲ್ಲಿ ಪೊಲೀಸರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಮಂದಿ ಮೇಲೆ FIR ಹಾಕ್ಯಾರ, ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಮತ್ತು ಮಸಿ ಹಚ್ಚಿದ್ರು. ರಿಪಬ್ಲಿಕ್ ಆಫ್ ಕರ್ನಾಟಕ ಅಂತ ಮಾತಾಡ್ತಿದ್ರಲ್ರಿ ಸಿದ್ದರಾಮಯ್ಯನವರ, ನಾಚಿಕೆ ಬರಲ್ಲ ನಿಮಗೆ? ಒಬ್ಬ ದಲಿತ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸಮಾಜಕ್ಕೆ ಸೇರಿದಂಥವ್ರು ಈ ರೀತಿ ನೀವು ಕೂಡಿ ಹಾಕಿ ಗುಂಡಾಗರ್ದಿ ಮಾಡ್ತೀರಿ ನೀವು, ಇದೆಲ್ಲ ನಡೆಯೋದಿಲ್ಲ. ಮತ್ತು ನಾನು ವಿನಮ್ರಪೂರ್ವಕವಾಗಿ ಹೇಳ್ತೇನೆ ಪೊಲೀಸರಿಗೆ, ನೀವು ಕಾನೂನು ಪ್ರಕಾರ ಕೆಲಸ ಮಾಡಿರಿ. ಇವರೇನು ಅಹಂಕಾರದ ಒಂದು ಮೂರ್ತಿಬದ್ಧ ರೂಪದಂತೆ ಮೆರಿತಾ ಇದ್ದಾರೆ, ಇವ್ರ ಮಾತು ಕೇಳಿ ನೀವು ಮಾಡಬೇಡ್ರಿ, ಇದು ಒಳ್ಳೆಯದಲ್ಲ ನಿಮ್ಗೆ.